ಅಮ್ಮ, ಅಜ್ಜಿ, ದೇವಸ್ಥಾನಕ್ಕೆ ಹೋಗಿದ್ವಿ, ಅರ್ಚನೆ ಮಾಡಿಸಿದ್ವಿ, ಪ್ರಸಾದ ತಗೊಳ್ಳಿ. ಮಹಾ ಮಂಗಳಾರತಿನೂ ಆಯ್ತು, ಪ್ರಸಾದ ತಿಂದಿದ್ದೂ ಆಯ್ತು. ಭೈರವಿ ಅವರೇ, ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬನ್ನಿ. ಆಟ ಆಡಿಸ್ಬೇಕು ಅಂತ ಅನಿಸ್ತಾ ಇದೆ. ಭೈರವಿ, ನಿಂತ್ಕೋ ಅಲ್ಲಿ. ಅಜ್ಜಿ, ಏನ್ ಮಾತಾಡ್ತಾ ಇದೀಯ ನೀನು? ವಿಷಯ ಗೊತ್ತಾದ್ರೆ ನೀನು ಹೀಗೆ ಆಡ್ತೀಯ. ನಾನೇನ್ ಮಾಡ್ದೆ? ಏನ್ ಮಾಡಿಲ್ಲ ಅಂತ ಕೇಳು. ಅಜ್ಜಿ, ಅದೇನು ಅಂತ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ಅವತ್ ರಾತ್ರಿ ನಮ್ ವಸು ರೂಮ್ಗೆ ಕಳ್ಳಿ ತರ ಹೋಗಿ ಫೈಲ್ಸು ಡಾಕ್ಯುಮೆಂಟ್ಸು ಎಲ್ಲ ನಿಮ್ ತಂದೆ ಕಳ್ಸಿದ್ದು ನೀನೇ ತಾನೆ? ಮಾತಾಡು. ಅಜ್ಜಿ, ನೀನ್ ಅವಳ ಪರ ವಹಿಸ್ಕೊಂಡ್ ಮಾತಾಡೋದ್ ಬಿಡು. ಭೈರವಿ, ನಿನ್ನೆ ಕೇಳ್ತಿರೋದು, ಹೇಳು. ಅದು 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 ಅಜ್ಜಿ. ಏಯ್, ಈಗ ನೀನ್ ಏನೇ ಸುಳ್ಳು ಹೇಳಿದ್ರು ನಾವೆಲ್ಲ ಕೇಳ್ತೀವಿ. ಯಾಕಂದ್ರೆ ಸತ್ಯ ನಮ್ಗೆಲ್ಲ ಗೊತ್ತಾಗಿದೆ. ನಿನ್ ತಂಗಿ ಜಾನು, ನಿಮ್ಮತ್ತೆ ಮಹಿಮಾ, ಲಕ್ಕಿ ಎಲ್ಲಾರು ಬಂದು ನಿನ್ ಮುಖವಾಡನ ಕಳ್ಚಾಕುದ್ರು. ನನ್ ಗಂಡನ್ ಮನೆಯವರು ಅನ್ನೋ ಒಂದ್ ಸ್ವಲ್ಪ ಕರ್ಟಸಿನೂ ಇಲ್ವಾ ನಿನ್ಗೆ? ನನ್ ಮಗನ್ ವಿರುದ್ಧ ಕಂಪ್ಲೇಂಟ್ ಕೊಡೋ ಅಂತ ಎಲ್ಲ ಸಾಕ್ಷಿಗಳು ನಿಮ್ಮ ಅಪ್ಪನತ್ರ ಇದೆಯಂತೆ. ಅಜ್ಜಿ ಪ್ಲೀಸ್, ಅದೇನು ಅಂತ ಅರ್ಥ ಆಗೋ ಹಾಗೆ ಹೇಳಿ. ಅಮ್ಮ, ನೀವಾದ್ರೂ ಹೇಳಿ, ಯಾಕೆ ಅಜ್ಜಿ ಏನೇನೋ ಮಾತಾಡ್ತಾ ಇದ್ದಾರೆ? ವಿರಾಟ್, ಭೈರವಿ ನಿನ್ನ ಪ್ರೀತಿ ಈ ಮನೆಗೆ ಬಂದಿಲ್ಲ. ನಮ್ಮ ವಿರುದ್ಧ ಸಾಕ್ಷಿಗಳನ್ನ ಹೊಂಚು ಹಾಕೋದಕ್ಕೆ ಸ್ಪೈ ಆಗಿ ಬಂದಿದ್ದಾಳೆ. ಅದೇನು ಅಂತ ನೀನೇ ಹೇಳು ಭೈರವಿ. ಹೌದು, ನಾನೇ ಅವತ್ತು ಅತ್ತೆ ರೂಮಿಗೆ ಹೋಗಿ ಅವ್ರ ಹತ್ರ ಇರೋ ಡಾಕ್ಯುಮೆಂಟ್ಸ್ದೆಲ್ಲ ಫೋಟೋ ತೆಗೆದು ನನ್ನ ಡ್ಯಾಡಿಗೆ ಕಳಿಸಿದ್ದೆ. ಯಾವ ಡಾಕ್ಯುಮೆಂಟ್ಸು? ಜಾನ್ವಿ ಇಲ್ಲಿ ಬಂದು ಏನ್ ಹೇಳಿದ್ಲೋ ಗೊತ್ತಿಲ್ಲ. ಆದ್ರೆ ಭೈರವಿ ಅವರು ತಪ್ಪು ಮಾಡೋಕ್ ಸಾಧ್ಯನೇ ಇಲ್ಲ. ಅವಳೇ ಇಷ್ಟೆಲ್ಲ ಮಾಡಿದ್ದು. ಇವತ್ತು ಅವಳ ತಂಗಿನೇ ಬಂದು ಎಲ್ಲ ಹೇಳಿದ್ಲು. ಏನಮ್ಮ ಇಷ್ಟೊತ್ತು? ನಾನು ವೆಯ್ಟ್ ಮಾಡ್ತಿದ್ದೆ. ಬಿಸಿಯಾಗಿ ಒಂದು ಕಪ್ ಕಾಫಿ ಬೇಕು. ಜಾನು, ಭೈರವಿಗೂ ಭವಾನಿಗೂ ನಾವು ಕೊಟ್ಟಿದ್ದ ಸೀರೆ ಇಷ್ಟ ಆಯ್ತಾ? ಮಗು ಯಾರ ಥರ ಇದೆ? ನಿಮ್ಮ ಬಾಬಾ ಹುಷಾರಾಗಿದ್ದಾರ? ನಾನು ಒನ್ನ ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟೆಮ್ಮ. ಬಟ್ ಭೈರವಿನೂ ಫೋನ್ ಮಾಡಿಲ್ಲ. ಇನ್ಮೇಲೆ ನಿಮಗೆ ಅವಳು ಯಾವತ್ತೂ ಕಾಲ್ ಮಾಡಲ್ಲ ಡ್ಯಾಡ್.